ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ತಿಪಟೂರು ನಗರದಲ್ಲಿ ನಾವಿದ್ದೇವೆ. ತಿಪಟೂರು ನಗರದಲ್ಲಿ ನಾವು ಇಲ್ಲಿನ ಜನಾಭಿಮತವನ್ನು ಯಾಚಿಸಲು ಬಂದಿದ್ದೇವೆ. ಬನ್ನಿ ಇಲ್ಲಿನ ಜನರು ಏನು ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ವಿ ಸೋಮಣ್ಣನವರ ಬಗ್ಗೆ ಒಲವಿದೆಯಾ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಾ ಹನುಮೇಗೌಡರ ಬಗ್ಗೆ ಒಲವಿದೆಯಾ? ಬನ್ನಿ ತಿಳಿಯೋಣ. ಬೆಂಬಲ ಯಾವ ಪಕ್ಷಕ್ಕೆ? ನಾವು ಮೋದಿ ಅಂದರೆ ಬಿಜೆಪಿ. ಸೋಮಣ್ಣ ಅವ್ರು ಗೆಲ್ತಾರೆ ಅನ್ನೋ ಭರವಸೆ? ಸೋಮಣ್ಣ 100% ಗೆಲ್ತಾರೆ. ಸಿದ್ದರಾಮಯ್ಯನ ಭಾಗ್ಯಗಳ ಅಲೆಯಲ್ಲಿ ಮೋದಿ ಅಲೆ ಯಾವುದು ಎಲ್ಲ ಕೊಚ್ಚೋಗುತ್ತೆ. ಸಿದ್ದರಾಮಯ್ಯನ ಅಲೆ ಎಲ್ಲ ಮೋದಿ ಅಲೆ ಒಳಗೆ ಕೊಚ್ಚೋಗುತ್ತೆ. ಮೇಡಮ್, ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ನಮಗೆ ನಾವು ನೋಡೋದು ಏನಿದ್ರು ನಮ್ಮ ಮನೆ ಬೇಲಿ ಭದ್ರವಾಗೈತಾ ಅಂತ ಫಸ್ಟ್ ನಮಗೆ ಬೇಕಾಗಿರೋ ಸೆಕ್ಯೂರಿಟಿ. ಆ ಸೆಕ್ಯೂರಿಟಿ ಆಗ್ಬೋದು, ಒಂದು ದೇಶನ ಪ್ರತಿಬಿಂಬಿಸೋದು ನಮಗೆ ಬೇಕಾಗಿರೋದು, ರೆಪ್ರೆಸೆಂಟ್ ಮಾಡಬೇಕು. ಯಾಕೆಂದರೆ ಈಗ ಮಧ್ಯಮ ವರ್ಗದವರಾಗಿರಲಿ ಬಡವ್ರಿಗಾಗಿರಲಿ ಯಾವ ಸರ್ಕಾರ ಬರಲಿ ಏನೇ ಬೆನಿಫಿಟ್ ಕೊಡಲಿ ಅದು ಯಾವುದು ಕೌಂಟ್ ಆಗಲ್ಲ. ಅದರಿಂದ ಲೈಫ್ ನಡೆಯಲ್ಲ. ಅದು ಜಸ್ಟ್ ಒಂದು ಸೆಂಟ್ ಸ್ಪ್ರೇ ಮಾಡ್ದಂಗೆ ಅಷ್ಟೇ ಹೊರತು ಅದು ಲೈಫ್ಗಲ್ಲ. ನಮಗೆ ಬಿಜೆಪಿನೇ ಬರಬೇಕು ಸರ್. ಬಿಜೆಪಿಗೆ ನಮ್ಮ ಓಟು. ಸೋಮಣ್ಣವ್ರು ಗೆಲ್ತಾರೆ ಅನ್ನೋ ಭರವಸೆ ಇದೆಯಾ? ಖಂಡಿತ 100% ಸೋಮಣ್ಣವ್ರು ಗೆಲ್ತಾರೆ ಸರ್. ಸೋಮಣ್ಣವ್ರ ಅಲೆಯಿಂದ ಗೆಲ್ತಿದ್ರು ಮೋದಿ ಅಲೆಯವ್ರಿಗೆಲ್ಲರೂ ಗೆಲ್ತಾರೆ ಸರ್. ಯಾವ ಗ್ಯಾರಂಟಿಗಳು ವರ್ಕ್ ಮಾಡಲ್ಲ. ಸೋಮಣ್ಣವ್ರು ಕೆಲಸ ಮಾಡಲ್ಲ. ಸಿದ್ದರಾಮಯ್ಯನವ್ರು ಈಗ ಮಾತಾಡ್ತಿದ್ ನೆಕ್ಸ್ಟ್ ಏನ್ ಮಾತಾಡ್ತೀನಿ ಅಂತಲೇ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನೋ ಒಂದು ಅಪ್ರದಲ್ಲಿ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟವ್ರು ಆಲ್ರೆಡಿ. ನನಗಂತೂ ಸಿದ್ದರಾಮಯ್ಯನ ಗ್ಯಾರಂಟಿಯಿಂದ ನಾವು ಮುಳುಗೋಗ್ತಾ ಇದೀವಿ. ನೆಕ್ಸ್ಟ್ ಈ ಪಾಕಿಸ್ತಾನ ತರ ಕರ್ನಾಟಕ ಮಾಡಿ ಇಟ್ಬಿಟ್ಟು ಆರಾಮಾಗಿ ಹೋಗ್ತಾರೆ, ನಿದ್ದೆ ಮಾಡ್ಕೊಂಡು ತೂಕಿಸ್ಕೊಂಡು. ಇವ್ರು ಹೇಳೋದೊಂದು ಅವ್ರ ರಿಯಲ್ ಲೈಫಲ್ಲಿ ಎಲ್ಲ ಆ ಥರ ಇಲ್ಲ. ನಮಗೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬರಲ್ಲ ಸರ್. ಬಿಜೆಪಿನೇ ಬರೋದು. ಸೋಮಣ್ಣವ್ರು ಖಂಡಿತ 100% ಸರ್. ಕರ್ನಾಟಕದವರು ಸರ್ ಸೋಮಣ್ಣವರು, ಇಂಡಿಯಾದವರು ಸರ್. ಹೊರಗ್ನವ್ರು ಯಾಕೆ ಸರ್? ಇದು ನಮಗೆ ಪ್ರಜಾಪ್ರಭುತ್ವ ಸರ್. ಇದು ನೀನು ಈ ಊರಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೋ ಅಂತ ಏನಿಲ್ವಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲ ಸರ್. ನಾನು ಹೋಗಿ ಬೆಂಗಳೂರಿಗೆ ನಿಲ್ಬಾರ್ದು ಅಂತ ಏನಾದ್ರು ಆಯ್ತು? ನನ್ಗೆ ಅದಿಲ್ಲ. ಮುದ್ದಲ್ಮೇಗೌಡರು ಕರ್ನಾಟಕದವರು, ನಮ್ಗೆ ಅಷ್ಟೇ ಬೇಕಾಗಿರೋದು. ನಾವು ಪ್ರಜಾಪ್ರಭುತ್ವ ಸರ್. ಇದು ನಾವು ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದು. ಹೊರಗ್ನವರು ಮನೆ ಪಕ್ಕದವರು ಅಲ್ಲ. ನಮ್ಗೆ ಯಾರು ಲೀಡ್ ಮಾಡ್ತಾರೆ ಅದು ಮುಖ್ಯ. ಈಗ ಮೋದಿಗೆ ಗುಜರಾತ್ ಅವರು ಪ್ರಧಾನಿ ಆಗಬಾರ್ದು ಅಂತ ಏನಿಲ್ಲ. ನಾನು ಹೋಗಿ ನಾಳೆಗೆ ನಾನೊಂದು ಸೀಟಲ್ಲಿ ಕುತ್ಕೋಬಾರ್ದು ಅಂತ ಏನಿಲ್ಲ. ನಮಗೆ ಬಿಜೆಪಿನೇ ಬೇಕು ಸರ್. ವೋಟ್ ಫಾರ್ ಮೋದಿ. ನಾವು ಬಿಜೆಪಿ ಮಾಡ್ತಾ ಇದ್ದೀವಿ. ನಾವು JDS ಅಲ್ಲಿ ಇದ್ವಿ ಮೊದಲು, ಈಗಲೂ JDS ಅಲ್ಲೇ ಇದೀವಿ. ಬಟ್ ಏನ್ ಇಂಡಿಯಾ ಮೈತ್ರಿಕೂಟಕ್ಕೆ ದೇವೇಗೌಡರು ಬೆಂಬಲ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕಿದ್ದಾರೆ. ಸೊ ಅವ್ರಿಗೆ ಬೆಂಬಲಿಸ್ತಾ ಇದೀವಿ 100%. 100ಕ್ಕೆ 100 ಭಾಗ 2 ಲಕ್ಷ ಓಟ್ಲ ಅಂತರದಿಂದ ಗೆಲ್ತಾರೆ. 100% ಗೆಲ್ತಾರೆ. ಹೊರಗ್ನವರು ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವ್ರು ಎಲ್ಲಿ ನಿಂತ್ಕೊಂತವ್ರೆ, ಸೋನಿಯಾ ಗಾಂಧಿ ಅವ್ರು ಎಲ್ಲಿ ಬಂದು ನಿಂತಿದ್ರು ಎಲೆಕ್ಷನ್ಗೆ, ಇಂದಿರಾ ಗಾಂಧಿ ಅವ್ರು ಎಲ್ಲಿ ಬಂದು ನಿಂತಿದ್ರು, ಅದೆಲ್ಲ ಕೌಂಟೇ ಆಗಲ್ಲ. ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಈ ದೇಶಕ್ಕೋಸ್ಕರ. ಇವತ್ತು ಪ್ರತಿಯೊಬ್ಬರು ನೀವು ನೋಡ್ತಾ ಇದ್ರೆ ಪ್ರತಿದಿನ ಏನೇನು ಆಗ್ತಾ ಇದೆ ಇನ್ಸಿಡೆಂಟ್ಸು ಎಲ್ಲ ನೋಡ್ಕೊಂಡು ಬಂದು ಇವತ್ತು ಮೋದಿನೇ ಬೇಕು ಅಂತ ಎಲ್ಲ ಡಿಸೈಡ್ ಆಗಿದೆ. ದೇಶದಲ್ಲಿ ಮೋದಿ ಬೇಕು, ತುಮಕೂರಿಗೆ ಸೋಮಣ್ಣ ಬೇಕು. ಮೋದಿ ಅವರಿಗೆ. ಬಿಜೆಪಿ ಸರ್. ವಿ ಸೋಮಣ್ಣ ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಇಂಪ್ರೂವ್ಮೆಂಟ್ ನಡೀತಿದೆ. ಮೋದಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಮೋದಿಗೋಸ್ಕರ ಬಿಜೆಪಿ ಮತ ಹಾಕ್ಬೇಕಂತ? ಮೋದಿಗೋಸ್ಕರ ಅಲ್ಲ ಸರ್, ಇರೋದ್ರಲ್ಲಿ ಕಾಂಗ್ರೆಸ್ ವರ್ಸ್ಟ್, ಬಿಜೆಪಿ ಬೆಸ್ಟ್. ಯಾವ ಪಕ್ಷಕ್ಕೆ? ಬಿಜೆಪಿ ಸರ್. ಬಿಜೆಪಿ ಯಾವ ಕಾರಣಕ್ಕೆ ಸರ್? ನಾವು ಹಿಂದುತ್ವದಲ್ಲಿ ಇದೀವಿ, ಹಂಗಾಗಿ ನರೇಂದ್ರ ಮೋದಿ ಒಳ್ಳೆ ಆಡಳಿತ ಇದೆ. ಹಂಗಾಗಿ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ತಮ್ಮ ಮತ ಯಾವ ಪಕ್ಷದ ಅಭ್ಯರ್ಥಿಗೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿಗೋಸ್ಕರ ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ? ನಾವು ಮೊದಲಿಂದಲೂ ಬಿಜೆಪಿ ಒಳ್ಳೆ ಸರ್ಕಾರ, ಒಳ್ಳೆ ಆಡಳಿತ, ಹಂಗಾಗಿ ನಾವು ಬಿಜೆಪಿ ಅಪೇಕ್ಷೆ ಪಡ್ತೀವಿ. ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿಯವ್ರಿಗೋಸ್ಕರ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿಗೋಸ್ಕರ. ಬಿಜೆಪಿ. ಸೋಮಣ್ಣ ಅವ್ರು ಗೆಲ್ತಾರೆ ಅನ್ನೋ ಭರವಸೆ ಇದೆಯಾ? ಖಂಡಿತ 100% ಗೆಲ್ತಾರೆ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಸರ್? ಕೆಲಸ ಮಾಡ್ತಾ ಇದ್ದಾರೆ. ಮತ ಯಾವ ಪಕ್ಷದ ಅಭ್ಯರ್ಥಿಗೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಸರ್? ಯಾವ ಕಾರಣ ಅಂದರೆ ಈಗ ಅದೇ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ತಾವ್ರೆ, ಗ್ಯಾರಂಟಿಗಳು ಕೊಟ್ಟಾರೆ. ಕಾಂಗ್ರೆಸ್ ಆರ್ ಬಿಜೆಪಿ? ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ ಇರೋದು. ಯಾವ ಕಾರಣಕ್ಕೆ ಸರ್? ಕಾಂಗ್ರೆಸ್ ಅಂದ್ರೆ ಎಲ್ಲ ಪಕ್ಷಕ್ಕೂ ಪರವಾಗಿಲ್ಲ, ಸ್ವಲ್ಪ
ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಯಾವ್ದೋ ಒಂದು ಹಾಕ್ತಿವಿ ಬಿಡಪ್ಪ ಅತ್ಲ ಹೋಲಿ. ಇನ್ನು ಡಿಸೈಡ್ ಮಾಡಿಲ್ವಾ? ಇಲ್ಲ. ಕಾಂಗ್ರೆಸ್ ಕಾ ಬಿಜೆಪಿ ಹಾಕ್ತಿವಿ. ಬಿಜೆಪಿ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿಗೆ ಹಾಕೋದು. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಅವ್ರ ದೇಶನ ಇಂಪ್ರೂವ್ ಮಾಡ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಏನ್ರಿ ಮಾಡ್ತಾರೆ? ಇಡೀ ಇದನ್ನೆಲ್ಲ ಈ ಸರ್ಕಾರ ಪಕ್ಷ ಬಂದು ಇಲ್ಲಿ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿರು. ಇದಕ್ಕಿದ್ದಂಗೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರು. ಏನ್ ನಮಗೆ ಅಂತ ಏನ್ ಅನ್ಕೊಂಡು ಮಾಡ್ಯಾರ? ಬಸ್ಸಿನ ಫ್ರೀ ಬಿಟ್ಟಾರೆ. ಅದ್ರ ಬದಲು ಎಜುಕೇಶನ್ ಬಿಟ್ಟಿದ್ರೆ ಆ ಮಕ್ಳಿಗಾರ ಅನುಕೂಲ ಆಗೋದು. ಆಸ್ಪತ್ರೆದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಮಾಡ್ಬೇಕು. ಅದೆಲ್ಲ ಬಿಟ್ಬಿಟ್ಟು ಗೌರ್ಮೆಂಟ್ದು ಅದು ಇದು ಅಂತ ಎಲ್ಲ ರೇಷನ್ ಜಾಸ್ತಿ ಮಾಡ್ಕೊಂಡು ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಕುತ್ಕೊಂಡು ಎಲ್ಲಿಂದ ಬರೋದು? ಅವ್ರಿಗೆ ಏನ್ ಆಗ್ತಾರೆ? ಏನು ಬೆಲೆ ಇಲ್ಲ ಅವ್ರದ್ದು. ಗ್ಯಾರಂಟಿ ಅಂತ ಹೇಳ್ತಾರೆ. ಯಾವ ಗ್ಯಾರಂಟಿ ಕೊಡ್ತಾರೆ? ನಮ್ ದುಡ್ಡು ನಮ್ ತಲೆ ಕಿತ್ಕೊಂಡು ನಮ್ಗೆ 2,000 ಕೊಡ್ತಾರೆ. ನಮ್ಮ ಓಟು ಬಿಜೆಪಿಗೆ, ಮೋದಿಗೆ. ಹೌದು. ನಾವು ಬಿಜೆಪಿ. ನೀವು ಬಿಜೆಪಿ. ಮೋದಿಗೋಸ್ಕರ ಬಿಜೆಪಿನಾ? ಗೆಲ್ಲತ್ತಾ ಬಿಜೆಪಿ ಸರಿ? ಖಂಡಿತ ಸೆಂಟ್ರಲ್ ಬಂದೇ ಬರುತ್ತೆ. ಸೆಂಟ್ರಲ್ ಬರುತ್ತೆ. ತುಮಕೂರಲ್ಲಿ ಮೇಡಮ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷ? ಬಿಜೆಪಿ. ಯಾವ ಕಾರಣಕ್ಕೆ? ನಮ್ಗೆ ಅದರಿಂದ ಹೆಲ್ಪ್ ಆಗಿದೆ ಜನಗಳಿಗೆ. ಇವಾಗಿರೋ ಸರ್ಕಾರದ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಅಂತ ಇಲ್ಲ, ಹಾಳು ಮಾಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಭಾಗ್ಯಗಳು ಕೊಟ್ಟಿದ್ದಾರೆ. ಏನ್ ಸರ್, ಒಂದ್ ತಿಂಗಳು ಬಂದ್ರೆ ಇನ್ನೊಂದ್ ತಿಂಗಳು ಬರಲ್ಲ. ಅದು ಗ್ಯಾರಂಟಿ ಬರಲ್ಲ. ಭಾಗ್ಯಗಳಿಗೆ ಬೆಲೆ ಇಲ್ಲ. ಅವೆಲ್ಲ ಎಷ್ಟು ದಿನ ನಡೆಯುತ್ತೆ ಸರ್? ನಮಗೆ ಮುಂದಕ್ಕೆ ಹೆಲ್ಪ್ ಆಗ್ಬೇಕು ಅಂದ್ರೆ ಬಿಜೆಪಿನೇ ಬೇಕು. ಬಿಜೆಪಿ ಗೆಲ್ಲುತ್ತಾ? ಇಲ್ಲಿ ಬಿಜೆಪಿ ಗೆಲ್ಲುತ್ತೆ ಸರ್. ಥ್ಯಾಂಕ್ ಯು. ಈ ಚುನಾವಣೆ ತಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಎಲ್ಲ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಸ್ವಲ್ಪ ದುಡ್ಡು ಹಾಕೋದಾಗ್ಲಿ ಎಲ್ಲದನ್ನು. ಅದರಿಂದ ನಂಗೆ ಅದು ಇಷ್ಟ ಆಗುತ್ತೆ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಏನು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಹೌದು. ಗೆಲ್ಲುತ್ತೇನೆ ಭರವಸೆ ಇದೆಯಾ? ಹೌದು ಸರ್. ಯಾವ ಕಾರಣಕ್ಕೆ ಬಿಜೆಪಿಗೆ ಹಾಕ್ತೀರಾ? ನಾವು ಮೊದಲಿನಿಂದ ಬಿಜೆಪಿ. ಇವಾಗಲೂ ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ನಮ್ಮ ಮತ ನಮ್ಗೆ ಯಾರಿಗ ಇಷ್ಟ ಬರುತ್ತೆ ಅವ್ರಿಗೆ ಹಾಕೋದಲ್ಲ. ಯಾರಿಗೆ ಇಷ್ಟ? ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಸಿಲಿಂಡರ್ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಹಾಕೋಣ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ತಮ್ಮ ಮತ ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ದೇಶಕ್ಕೋಸ್ಕರ. ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿಗೋಸ್ಕರನ ಅಥವಾ ಬಿಜೆಪಿ ಪಕ್ಷಕ್ಕೋಸ್ಕರನ? ಪಕ್ಷಕ್ಕೂ ಮೋದಿಗೋಸ್ಕರ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಮುದ್ದನ್ಮೇಗೌಡರು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್. ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ನಮ್ಮ ಮತ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ಸರ್ ನಮ್ಮ ದೇಶ ಉಳಿಬೇಕು, ರಾಷ್ಟ್ರ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕಂದ್ರೆ ಬಿಜೆಪಿಗೆಲ್ಲ ಓಟ್ ಹಾಕ್ಬೇಕು ಸರ್. ಚುನಾವಣೆಯಲ್ಲಿ ಯಾರಿಗೆ ತಮ್ಮ ಮತ? ನಮ್ಮ ಮತ ಬಿಜೆಪಿ. ಯಾವ ಕಾರಣಕ್ಕೆ? ಕಾರಣಕ್ಕೆ ಎಲ್ಲ ರಾಜ್ಯ ದೇಶ ಉದ್ಧಾರ ಆಗಬೇಕು ಅಂದ್ರೆ ಬಿಜೆಪಿನೇ ಬರಬೇಕು. ಬಿಜೆಪಿನೇ ಬರೋದು ಈ ಸದ್ಯ. ಈ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ದೇಶ ಮತ್ತು ರಾಷ್ಟ್ರ ಸಮೃದ್ಧಿ ಆಗ್ಬೇಕು ಅಂದ್ರೆ ಬಿಜೆಪಿಗೆ ಹಾಕ್ಬೇಕು. ಇವನ್ ತುಗಾಲಿ ಎಷ್ಟಿನ ಕೊಡ್ತಾನೆ? ಸಿದ್ದರಾಮಯ್ಯ ಕೊಡೋ ರೇಷನ್ ಎಷ್ಟಿನ ಕೊಡ್ತಾನೆ ಸರ್? ಪುಸ್ತಕಟ್ಟೆ ಕೊಡೋದು ಎಷ್ಟು ಕೊಡೋ ಸಾಧ್ಯ? 2000 ಅಲ್ಲ, ಇನ್ನು 4 ವರ್ಷ ಬರ್ಬಾದಾಗ ಹೋಗ್ತದೆ ದೇಶ. ಮೋದಿ ಸರ್ಕಾರದಿಂದ ದೇಶ ಉದ್ಧಾರ ಹೊತ್ತು ಯಾವುದು ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಎಲ್ಲ 1, 2, 3 ಬಾರಿ ಕೊಟ್ಟು ಕೆಲಸ ಕಾಳೆ ಬರ್ತಾ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ನಮ್ದು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ರಾಷ್ಟ್ರ ಅಭಿವೃದ್ಧಿಗೋಸ್ಕರ. ರಾಷ್ಟ್ರ ಅಭಿವೃದ್ಧಿ. ಮೋದಿ ನೋಡಿನಾ ಅಥವಾ ಬಿಜೆಪಿ? ಮೋದಿ ನೋಡಿ. ಈ ಬಾರಿ ಓಟ್ ಯಾರಿಗೆ ಹಾಕ್ತೀವಿ? ನಾವು ಮೋದಿ ಹಾಕೋದು. ಮೋದಿಗೆ? ಬಿಜೆಪಿ ಪಕ್ಷಕ್ಕೆ? ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಮೋದಿಗೆ. ಯಾವ ಕಾರಣಕ್ಕೆ? ಕಾರಣಕ್ಕೆ ಅಂದ್ರೆ ನಮ್ಮ ದೇಶ ಉಳಿಬೇಕು ಸರ್, ಹಿಂದುತ್ವ ಉಳಿಬೇಕು. ಆ ಕಾರಣಕ್ಕೋಸ್ಕರ ಮೋದಿಗೆ ಹಾಕೋದು ಸರ್. ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ನಾನು ಸಿದ್ದರಾಮಯ್ಯ. ಸಿದ್ದರಾಮಯ್ಯ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ನಮ್ಗೆಲ್ಲ ಪೂರ್ತಿ ನಮ್ಗೆ ಅಧಿಕಾರ ಕೊಟ್ಟಿರೋದೇ ಅವರು. ಭಾಗ್ಯಗಳಿಗೆ ಬೆಲೆ ಕೊಟ್ಟು ಕಾಂಗ್ರೆಸ್ ಕೊಟ್ಟು ಹಾಕ್ತೀರಾ? ಖಂಡಿತ ನಾ ಕಾಂಗ್ರೆಸ್ಗೆ ಓಟ್ ಹಾಕೋದು. ಮುದ್ದನ್ಮೇಗೌಡರು ಗೆಲ್ತಾರ? ಗೆದ್ದೇ ಗೆಲ್ತಾರೆ, ಯಾವ್ದೇ ಕಂಡು ಮಾತೇ ಇಲ್ಲ. ಚಿಕ್ಕನಹಳ್ಳಿ ತಾಲೂಕಲ್ಲಿ ಪೂರ್ತಿ ಮುದ್ದೆ ಹನುಮಗಡೆ ಗೆಲ್ಲೋದು. ಸರಿಪ್ಪ, ಥ್ಯಾಂಕ್ ಯು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್ ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ಸರ್? ಯಾಕೆ ಡೆವಲಪ್ಮೆಂಟ್. ಕಾಂಗ್ರೆಸ್ ಇದೆ, ಅರುಣಾಚಲ ಪ್ರದೇಶ, ಪಾಕಿಸ್ತಾನಕ್ಕೆಲ್ಲ ಚೀನಾಗ್ ಮಾರ್ಬಿಡ್ತಾರೆ ಅವರು. ಹೌದು ಸರ್. ನರೇಂದ್ರ ಮೋದಿ ಇದ್ರೆ ದೇಶ ಇಲ್ಲಿ ಸೋಮಣ್ಣ ಗೆಲ್ತಾರೆ 100%. ಸೋಮಣ್ಣ ಹೊಸಬ್ರು ಇಲ್ಲಿ ಗೊತ್ತಿಲ್ಲ. ಯಾರೋ ಪಾಕಿಸ್ತಾನದಾರ ಅವರು, ಪಾಕಿಸ್ತಾನದವರು. ಸೋನಿಯಾ ಗಾಂಧಿ ಬಂದು ಬಳ್ಳಾರಿ ಬಂದಾಳೆ, ಅದ್ಯಾರು ಕೇಳಲಿಲ್ಲ. ಯಾರಾದ್ರೆ ದೇಶ ಮುಖ್ಯ. ಬಿಜೆಪಿ. ಯಾಕೆ ಬಿಜೆಪಿಗೆ ಹಾಕ್ಬೇಕು? ನಾವು ಮೊದಲಿಂದಲೂ ನಮ್ದು ಅದೇ ನಮ್ದು. ಮೊದಲಿಂದಲೂ ಅದೇ. ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಮೋದಿಗೆ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ವ್ಯಕ್ತಿ ನೋಡಿ. ಈ ಬಾರಿ ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವ್ ಇನ್ನೇನ್ ಹೇಳನ್ ಸರ್, ಯಾರಿಗೆ ಅಂತಂದ್ರೆ ಬಿಜೆಪಿನ ಯಾವ್ದೋ ಒಂದಕ್ಕೆ ಮನ್ಸಿಗೆ ಬಂದಕ್ಕೆ ಹಾಕೋದು. ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ.
ವಿ ಸೋಮಣ್ಣವರು ಗೆಲ್ತಾರೆ, ಯಾವ ಕಾರಣಕ್ಕೆ? ಗೆದ್ದೆ ಗೆಲ್ತಾರೆ ಅಂತ ನಮ್ಮ ಆಶಾಭಾವನೆ ಐತಿ. ನಮ್ಗೇನು ನಮ್ಗೇನಿಲ್ಲ, ಬರೀ ಲೇಡೀಸ್ ಎಲ್ಲ ಒಡ್ಡಾಡ್ತಾ ಕೂತಾರೆ. ನಮ್ಗೇನಿಲ್ಲ, ಬರೀ ಹೆಂಡಿಗೆ ಔಷಧಿ ಮಾಡ್ಯಾನೆ. 60 ರೂಪಾಯಿ 70 ರೂಪಾಯಿ ದುಡ್ಡು ಮಾಡ್ಯಾನೆ. ಯಾರು ಜಾಸ್ತಿ ಮಾಡಿರೋದು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಂದ್ರೆ ಎಣ್ಣೆ ರೇಟ್ ಜಾಸ್ತಿ ಎಣ್ಣೆ ಜಾಸ್ತಿ ಮಾಡಿದ್ರೆ ಅಲ್ಲಿ ಲೇಡೀಸ್ಗಳೆಲ್ಲ ಒಡ್ಡಾಡಕ್ ಬಿಟ್ಟಾರೆ. ನಮಗೆ ಫ್ರೀ ಇಲ್ವಲ್ಲ? ಫ್ರೀ ಇಲ್ಲ. ಇಲ್ಲ, ನಾವು ನೋಡಿ ದುಡ್ಡು ಕೊಟ್ಟು ಹೋಗ್ತಾ ಇದೀವಿ. ದುಡ್ಡು ಕೊಟ್ಟು ಹಂಗಾಯ್ತು ಬಾಳು. ಅಂದ್ರೆ ಗಂಡಸರಿಗೆ ಬೆಲೆ ಇಲ್ಲ, ಸಿದ್ದರಾಮಯ್ಯ ಹೆಂಗಸರಿಗೆ ಬೆಲೆ, ನಮಗೆ ಬೆಲೆ ಇಲ್ಲ. ನಮಗೆ ಬೆಲೆ ಇಲ್ಲ. ಬೆಲೆ ಇಲ್ಲ. ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಮೋದಿ ಅವ್ರಿಗೆ ನೋಡಿ ಓಟ್ ಹಾಕ್ಬೇಕು ಸರ್. ಮೋದಿ ಅವ್ರನ್ನ ನೋಡಿ ಓಟ್ ಹಾಕ್ಬೇಕು. ತಮ್ಮ ಓಟು ಯಾವ ಪಕ್ಷಕ್ಕೆ? ಇನ್ನೂ ಗೊತ್ತಿಲ್ಲ. ಯಾವ್ದಕ್ಕಾರ ಹಾಕ್ಬೋದು. ಕಾಂಗ್ರೆಸ್ಗೆ ಹಾಕ್ತೀರಾ, ಬಿಜೆಪಿಗೆ ಹಾಕ್ತೀರಾ? ಯಾವ್ದಕ್ಕ ನಮ್ಮ ಮನಸ್ಸಿಗೆ ಯಾವ್ದು ಬರುತ್ತದೆ. ಈ ಚುನಾವಣೆಯಲ್ಲಿ ಓಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಮಗೂ ಇನ್ನೂ ಗೊತ್ತಿಲ್ಲ ಯಾವುದು. ಇನ್ನೂ ಡಿಸೈಡ್ ಮಾಡಿಲ್ಲ? ಇಲ್ಲ ಇನ್ನೂ ಗೊತ್ತಿಲ್ಲ. ಈ ಚುನಾವಣೆಯಲ್ಲಿ ನಿಮ್ಮ ಓಟು ಯಾವ ಪಕ್ಷಕ್ಕೆ? ನಾವು ಕಮಲಕ್ಕೆ. ಕಮಲಕ್ಕೆ ಗುರುತು? ಬಿಜೆಪಿ. ಬಿಜೆಪಿಗೆ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಸರ್ ಒಳ್ಳೆ ಅಭಿವೃದ್ಧಿ ಆಗಿದೆ, ರೋಡು ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರು ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾವ ಕಾರಣಕ್ಕೆ? ರೋಡ್ ಅಭಿವೃದ್ಧಿ ಕೆಲಸಗಳು ದೇಶದ ಯೂತ್ಸ್ಗೆಲ್ಲ ಒಳ್ಳೇದಾಯ್ತು ಅಂತ ಮೋದಿ ಪರ. ಮೋದಿ ಪರ. ಇಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ದೇಶ ಉದ್ಧಾರ ಆಗಬೇಕಲ್ಲ. ಅನ್ಕೊಂಡಿದ್ದೀರಾ? ಬಿಜೆಪಿಗೆ. ನಿಮ್ಮ ಮತ ಯಾರಿಗೆ? ನಾವು ಬಿಜೆಪಿಗೆ. ಬಿಜೆಪಿಗೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? 100ಕ್ಕೆ 200 ಭಾಗ ಬಿಜೆಪಿ. ಯಾರಿಗೆ ಸರ್? ಬಿಜೆಪಿ ಅವರು, ಮೋದಿ ಅವರು ಪಕ್ಷಕ್ಕೆ. ಯಾವ ಕಾರಣಕ್ಕೆ ಸರ್? ನಾವು ಮಾಡಿರೋ ಅನುಕೂಲತೆ ಇದೆ ರಾಷ್ಟ್ರ ಮಟ್ಟದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ. ರಾಷ್ಟ್ರ ಮಟ್ಟಕ್ಕೆ ದೇಶ ಬಹಳ ತೊಟ್ಟು ಮಾಡಿದ್ದಾರೆ. ಈ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ಬೇಕು? ನಾವು ಮೋದಿಗೆ ಹಾಕ್ಬೇಕು ಅಂತ. ಮೋದಿಗೆ. ಯಾವ ಕಾರಣಕ್ಕಮ್ಮ? ಮೋದಿ ಬೇಕು ಅಂತ. ಮೋದಿ ಬೇಕು ಅಂತ. ಸಿದ್ದರಾಮಯ್ಯ ನಡೆಯಲ್ವಾ? ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಆಯ್ಕೆ ಆದ್ರೆ ಸೂಕ್ತ ಅನ್ಸುತ್ತೆ? ಬಿಜೆಪಿನೇ ಸರ್. ಯಾವ ಕಾರಣಕ್ಕೆ? ಯಾಕೆಂತಂದ್ರೆ ನಮ್ಮ ದೇಶದ ಯೋಧರಿಗೋಸ್ಕರ ಮತ್ತೆ ರೈತರಿಗೋಸ್ಕರ ಮತ್ತೆ ಗೋಮಾತೆಗೋಸ್ಕರ ನಮ್ಮ ಪ್ರತಿಯೊಂದು ಜನಗಳಿಗೆ ಪಬ್ಲಿಕನ್ಸ್ಗೆ ಎಲ್ಲ ಬಿಜೆಪಿನೇ ಮುಖ್ಯ. ಬಿಜೆಪಿನೇ ಮುಖ್ಯ. ಯಾಕೆಂತಂದ್ರೆ ಇವತ್ತು ಪಬ್ಲಿಕನ್ಸ್ ಎಲ್ಲರೂ ಹೇಳೋದು ಬಿಜೆಪಿ, ಆಮೇಲೆ ಎಲ್ಲ ಅಭಿವೃದ್ಧಿಗೂ ಬಿಜೆಪಿನೇ ಬರಬೇಕು. ಯುವ ಸಮುದಾಯಕ್ಕೆ ಯಾಕೆ ಬಿಜೆಪಿ ಮೇಲೆ ಅತಿಯಾದ ಪ್ರೀತಿ? ಅತಿಯಾದ ಪ್ರೀತಿ ಅಂತಂದ್ರೆ ಸರ್, ನ್ಯಾಯವಾಗಿ ನ್ಯಾಯವಾಗಿರೋದಂತ ಪಕ್ಷ ಅಂತಂದ್ರೆ ಅದು ಬಿಜೆಪಿನೇ. ಎಲ್ಲ ಸವಲತ್ತುಗಳನ್ನು ನೀಡ್ತಿರೋದೇ ಬಿಜೆಪಿ. ಇವತ್ತು ನಮ್ಮೂರಲ್ಲಿ ನೀರಿಂದ ಇರ್ಬೋದು, ರೋಡಿಂದ ಇರ್ಬೋದು, ಪ್ರತಿಯೊಂದು ಜಾನುವಾರುಗಳಿಗೆ ಕ್ಷೇಮಾಭಿವೃದ್ಧಿಗೆಲ್ಲ ಇರೋದೇ ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಒಲವು ಯಾವ ಪಕ್ಷಕ್ಕೆ? ಎನ್ಡಿಎ ಮೈತ್ರಿಕೂಟ. ಎನ್ಡಿಎ ಮೈತ್ರಿ. ಹೌದು. ಯಾರು ಸರ್ ಅಭ್ಯರ್ಥಿ? ವಿ ಸೋಮಣ್ಣ. ವಿ ಸೋಮಣ್ಣ ಗೆಲ್ತಾರೆ ಅನ್ನೋ ಭರವಸೆ ಇದೆಯಾ? ಗೆಲ್ತಾರೆ, 100% ಗೆಲ್ತಾರೆ. ಗೆಲ್ತಾರೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ನಾವು ಇರೋದೇ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ನಾವು ಬಿಜೆಪಿಗೆ ಹಾಕ್ಬೇಕು ಅಂತ ಇದ್ದೀವಿ ಯಾವ ಸರ್. ಕಾರಣಕ್ಕೆ ಸರ್? ಸರ್ ಅಭಿವೃದ್ಧಿಗೋಸ್ಕರ. ಅಭಿವೃದ್ಧಿಗೋಸ್ಕರ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಪರವಾಗಿಲ್ಲ, ಮೋದಿ ಎಲ್ಲ 10 ವರ್ಷದಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಹಂಗಾಗಿ. ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ಮ ಬೆಂಬಲ ಹೋಗಿ ಓಟ್ ಹಾಕ್ತಾಗ ಸರ್ ಎಲ್ಲವ. ಕಾಂಗ್ರೆಸ್ ಕಾ ಬಿಜೆಪಿ ಕಾ? ಮೋದಿ 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 ಮೋದಿ. ಅದೇ ನಿಮ್ಮ ಮತ ಬಿಜೆಪಿಗೆ? ಬಿಜೆಪಿಗೆ. ನಮ್ಮ ಮತ ಬಿಜೆಪಿಗೆ. ಬಿಜೆಪಿಗೆ. ತಮ್ಮ ಮತ ಯಾರಿಗೆ? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಮಾಮೂಲಿ ನಮ್ದು ಬಿಜೆಪಿ, ಬಿಜೆಪಿ. ಹಂಗಾಗಿ ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಬಿಜೆಪಿ. ಇಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ನಮ್ದು ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಮುದ್ದನ್ಮೇಗೌಡರು ಗೆಲ್ತಾರೆ? ಮುದ್ದನ್ಮೇಗೌಡರು ಗೆಲ್ತಾರೆ ಸರ್. ತಮ್ಮ ಮತ ಯಾವ್ರಿಗೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಮುದ್ದನ್ಮೇಗೌಡರು ಒಳ್ಳೆ ವ್ಯಕ್ತಿ. ಮೇಡಮ್, ಈ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ. ಮೋದಿ. ಬೆಂಬಲ ಯಾರಿಗೆ ಸರ್? ಯಾರು ಸ್ಥಿರ ಸರ್ಕಾರ ಮಾಡ್ತಾರೆ ಅವ್ರಿಗೆ. ಯಾವ್ದು ಸ್ಥಿರ ಸರ್ಕಾರ ಯಾವ್ದು ಬರುತ್ತೆ? ಬಿಜೆಪಿ. ಬಿಜೆಪಿ. ಅಂದ್ರೆ ತಮ್ಮ ಮತ ಬಿಜೆಪಿಗೆ. ಈ ಬಾರಿ ಚುನಾವಣೆ ತಮ್ಮ ಮತ ಯಾರಿಗೆ? ಮೋದಿಗೆ. ಯಾವ ಕಾರಣಕ್ಕೆ? ನಾವು ಮೋದಿನೇ. ದೇಶ ಉದ್ಧಾರ ಆಗ್ಬೇಕು, ಮೋದಿಗೆ ಓಟ್ ಹಾಕ್ಬೇಕು. ಮೋದಿ ಓಟ್ ಹಾಕ್ಬೇಕು. ಮತ ಯಾರಿಗೆ? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಮೋದಿ ಸರ್ಕಾರ ನಮಗೆ ತುಂಬ ಉಪಕಾರ ಮಾಡಿದೆ. ಯುವ ಉದ್ಯೋಗಿಗಳಿಗೆ ತುಂಬ ಹೆಲ್ಪ್ ಮಾಡ್ತಾ ಉಂಟು, ಅದಕ್ಕೋಸ್ಕರ ಮೋದಿಯನ್ನೇ ಚೂಸ್ ಮಾಡಿ. ಸರ್, ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷದ ಕಡೆ ತಮ್ಮ ಒಲವು ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ನೋಡ್ತೀವಿ. ಮೋದಿ. ಮೋದಿಗೋಸ್ಕರ ಬಿಜೆಪಿ. ಬಿಜೆಪಿ. ಇಲ್ಲಿ ತಮ್ಮ ಮತ ಯಾವ ಪಕ್ಷ? ನಮ್ದು ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ. ಮೋದಿ. ನಾವು ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಂತಿದ್ವಿ. ಯಾವ ಕಾರಣಕ್ಕೆ? ಅವರು ಒಳ್ಳೇದೊಂದು ಕಾರ್ಯ ಮಾಡ್ತಿದ್ರು. ಮಳೆ ಬರಲಿ ಏನಿಲ್ಲ, ಮಳೆ ಹೋಯ್ತು ಎಲ್ಲ ಹೋಯ್ತು. ಮಳೆ ಹೋಯ್ತಾರೆ ಏನಿಲ್ಲ, ಮಳೆ ನೋಡಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ಅಂದ್ರೆ ಕಾಂಗ್ರೆಸ್ ಬಂದು ಮಳೆ ಹೋಯ್ತು. ಮಳೆ ಹೋಯ್ತು ಪೂರ್ತಿಯ. ಕಾಂಗ್ರೆಸ್ ಇಂದ ಏನು ಇದಾಗ್ತಾ ಇಲ್ಲ, ಬರೀ ಅದೇ ಹೆಂಗಸಿಗೆಲ್ಲ ಮಕ್ಕಳು ಆಧಾರ್ ಕಾರ್ಡ್ ಓಡ್ಬಿಟ್ಟು ಹೋಗ್ತಾರೆ. ಈ ಟಾಕರಲ್ಲಿ ಏನು ಬೋಲ್ ಮಾಡ್ತೀರಾ?
ಅಂದ್ರೆ ಭಾಗ್ಯಗಳಿಂದ ಬೆಲೆ ಸಿಗ್ತಾ ಇಲ್ಲ. ಬೆಲೆ ಸಿಗ್ತಾ ಇಲ್ಲ. ಅಂದ್ರೆ ತಮ್ಮ ಓಟು ಬಿಜೆಪಿಗೆ ಹಾಕದೆ ಸತಿ ಬಿಜೆಪಿ ಗೆಲ್ಸಲೇಬೇಕಂತ ಇದೀವಿ. ಗೆಲ್ಲಿಸಲೇಬೇಕು ಅಂತ. ಗೆಲ್ತಾರೆ ಸತಿ 100% ಗೆಲ್ತಾರೆ. ಪಕ್ಷಕ್ಕೆ ಸರ್ ಕಾಂಗ್ರೆಸ್ ಬಿಜೆಪಿ? ಕಾಂಗ್ರೆಸ್ ಅದ ಬರೋದು. ಕಾಂಗ್ರೆಸ್ ಗೆಲ್ಲತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಗೆಲ್ಲುತ್ತೆ. ಬೆಂಬಲ ಯಾರಿಗೆ ಸರ್? ವಿ ಸೋಮಣ್ಣ ಅವರಿಗೆ. ಯಾವ ಕಾರಣಕ್ಕೆ ಸರ್? ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ, ಗೆದ್ರೆ ಮಿನಿಸ್ಟರ್ ಆಗ್ತಾರೆ ಸೆಂಟ್ರಲ್ ಅಲ್ಲಿ, ಹಾಗಾಗಿ ಸೋಮಣ್ಣ ಅವರು ಮಾಡ್ತಾರೆ. ಸೋಮಣ್ಣ ಅವರಿಗೆ. ಹೌದು. ಸೋಮಣ್ಣ ಹೊರಗ್ನವರು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲ. ಕಾಂಗ್ರೆಸ್ನ ಭಾಗ್ಯಗಳ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಬಿಟ್ಟಿ ಭಾಗ್ಯಗಳ ಬಗ್ಗೆ ಏನ್ ಹೇಳೋಣ ಹೇಳ್ರಿ. ಎಲ್ಲ ದಿವಾಳಿ ಆಗ್ತಿದೆ, ಎಲ್ಲ ಇಲ್ಲಿ ನಮ್ಮ ಹತ್ರ ಕಿತ್ಕೊಂಡು ಹೆಂಗಸರಿಗೆ ಕೊಡ್ತಿದ್ದಾರೆ. ಹಂಗಾಗಿ ನಿಮ್ ಬಿಜೆಪಿ ಆಗ್ತಿದೆ. ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೋಸ್ಕರ ಸರ್? ಸರ್ ಮೋದಿ ನೋಡಿ ನಾವು ಓಟ್ ಹಾಕೋದು. ಮೋದಿ ದೇಶದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮೋದಿ ಓಟ್ ಹಾಕ್ಬೇಕು. ಈ ಕಾಂಗ್ರೆಸ್ನವ್ರಿಗೆ ಏನಾದ್ರು ಓಟ್ ಹಾಕಿದ್ರೆ ದೇಶ ಹಾಳಾಗೋಗುತ್ತೆ ಸರ್. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಾವು ಮೋದಿ ಅವರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೋದಿ, ನೋ ಡೌಟ್. ಕಾಂಗ್ರೆಸ್ನ ಭಾಗ್ಯ ಸಿದ್ದರಾಮಯ್ಯ ಭಾಗ್ಯಗಳ ಮುಂದೆ ಮೋದಿ ಅಲ್ಲಿ ಏನು ನಡೆಯಲ್ಲ ಅಂತಾರಲ್ಲ? ದರಿದ್ರ ಸರ್ಕಾರ ನಡೀತೈತೆ ಸರ್. ದರಿದ್ರ ಸರ್ಕಾರ. ಈಗ 7-8 ತಿಂಗಳಾಗಿದೆ ಅವರು ಅಧಿಕಾರಕ್ಕೆ ಬಂದು. 7-8 ತಿಂಗಳಲ್ಲೇ ಅವ್ರು ಏನು ಫ್ರೀ ಬೀಸ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ 20% ಅವರು ಸಕ್ಸಸ್ ಆಗಿಲ್ಲ. ಇನ್ನು 5 ವರ್ಷ ಇವ್ರು ಅಧಿಕಾರ ಇದ್ರೆ ಇನ್ನೇನು ಕೊಡ್ತಾರೆ ಇವರು? ಸಾಧ್ಯನೇ ಇಲ್ಲ ಭಾಗ್ಯಗಳು ಕೊಡಕ್ಕೆ. ಬಿಟ್ಟಿ ಭಾಗ್ಯಗಳು ಸುಮ್ಮನೆ ಚೀಪ್ ಆಗ್ಬಿಡ್ತಿದೆ ಎಲ್ಲ. ಹೌದಾ? ಚೀಪ್ ಆಗ್ಬಿಡ್ತು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವಾ 2 ಸೀಟ್ ಕರ್ನಾಟಕದಲ್ಲಿ ಗೆದ್ವಲ್ಲ, ಅವತ್ತಿನಿಂದ ಯಡಿಯೂರಪ್ಪರ್ಗೆ ಇಲ್ಲಿ ರೊಟ್ಟಿ ಹಾಕಿದ್ದು 200 ಕಾಯಿ ಚಟ್ನಿ ಮಾಡಿ, ಅವತ್ತಿನಿಂದ ನಾವು ಬಿಜೆಪಿನೇ. 50 ರೂಪಾಯಿಗೆ ಎಣ್ಣೆ ಬರ್ತದೆ 100 ರೂಪಾಯಿ ಮಾಡ್ಬಿಟ್ಟು ನಮ್ಮ ಎಣ್ಣೆ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ನಾವೆಲ್ಲಿಗೆ ಹೋಗೋದು? ಎಲ್ಲಿಗೆ ಸ್ವಾಮಿ ಹೋಗೋದು? ಕಾಂಗ್ರೆಸ್ನವರು ರೇಟ್ ಜಾಸ್ತಿ ನಿರ್ನಾಮ ಮಾಡಿ ಒಂದು ಚಾಪಕಾದ್ಗೆ ಎಷ್ಟು 20 ರೂಪಾಯಿನ ಚಾಪಕಾದ್ಗೆ ಎಷ್ಟು? ಒಂದು ಸೈಟ್ ಒಂದು ರಿಜಿಸ್ಟರ್ ಮಾಡ್ಸಕ್ಕೆ, ಒಂದು ಕುಂಟೆ ರಿಜಿಸ್ಟರ್ ಮಾಡ್ಸಕ್ಕೆ 25,000 ಬೇಕು. ಇನ್ನು ಐತಾ ಇದು ಬದುಕಿಸ್ತಾರ ಸರ್ಕಾರ? ಇನ್ನೂ ಸರಿಯಾ? ಇವ್ರಿಗೆ ಓಟ್ ಹಾಕ್ಬೇಕಾ? ಇನ್ನೂ ಸರಿಯಾ? ತಮ್ಮ ಮತ ಯಾರಿಗೆ? ತಮ್ಮ ಮತ ಕಾಂಗ್ರೆಸ್ಗೆ. ನಮ್ದು ಯಾವ ಕಾರಣಕ್ಕೆ ಸರ್? ನಮ್ಮ ಸಿದ್ದರಾಮಯ್ಯ ಅವರು ನಡೆದಂತ ನುಡಿದಿದ್ದಾರೆ. ಅಮ್ಮ, ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಆ ಸಮಯದಾಗ ಯಾರಿಗೆ ಹಾಕ್ಬೇಕು ಅನ್ಸುತ್ತೋ ಅವ್ರಿಗೆ ಹಾಕ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿ ಪಕ್ಷ ಸರ್. ಯಾವ ಕಾರಣ? ದೇಶದ ಅಭಿವೃದ್ಧಿಗೋಸ್ಕರ ಇಲ್ಲಿ ಬ್ರೇಕ್ ಮೇಲೆ ಕಾಲ್ ಮಡಿಗ್ಬಿಟ್ರೆ ಪೂನಾವರೆಗೂ ಕಾಲ್ ತೆಗಿಯಂಗಿಲ್ಲ. ಆ ತರ ಅಭಿವೃದ್ಧಿ ಮಾಡ್ಯವ್ರೆ. ಕಾಂಗ್ರೆಸ್ ತರ ಹೇಳ್ತಾರೆ ಸಾಲ ಮಾಡಿ ಮೋದಿಯನ್ನು ಇಸ್ಬಿಟ್ಟಾಡವ್ರೆ, ಸಾಲ ಮಾಡಿಬಿಟ್ಟು ದೇಶದ ಅಭಿವೃದ್ಧಿ ಮಾಡ್ಯವ್ರಿ. ಹಂಗಾಗಿಬಿಟ್ಟು ನಮ್ದು ಬಿಜೆಪಿ. ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ಸರ್? ದೇಶ ಉದ್ಧಾರಕ್ಕೋಸ್ಕರ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ಈಗ ಸಾಬ್ರದ ಅತಿಯಾಗಿ ಹೋಯ್ತವ ಸರ್. ಎಲ್ಲಿ ಸರ್ ತಿರ್ಗಾಡಕ್ ಆತ ಸರ್. ತಿಪ್ಟ್ರಲ್ಲಿ ಗಾಂಧಿನಗರದಲ್ಲಿ ನಿಲ್ಲಿಸ್ತಾವ್ರಿ ಮರಿ ಇವ ದನ ಕುಯ್ದು ಮೊದ್ಲು ಅಷ್ಟು ಎಷ್ಟು ಬೈಯಿತ್ತು ಮೊದ್ಲು. ಈಗ ಓಡಲ್ ಕುಯ್ತಾವ್ರಿ. ನಾವು ಓಡಾಡಕ್ ಆತ ಸಾ. ಯಾರು ಓಟ್ ಹಾಕ್ತೀರಾ? ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಬಿಜೆಪಿ. ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ ಆಗ್ತೀವಿ. ಯಜಮಾನ್ರೆ ಬಿಜೆಪಿಗ ಗೆಲ್ಲುತ್ತಾ? ಗೆಲ್ಲುತ್ತೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ ಸರ್? ಸರ್ ಮೋದಿಗೆ. ಈ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಮೋದಿಗೆ ಹಾಕ್ತೀವಿ ಸರ್. ಸೋಮಣ್ಣ ವಿ ಸೋಮಣ್ಣರಿಗೆ. ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಸರ್? ಮೋದಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ದೇವೇಗೌಡರ ಮುಖಾಂತರ ಬಿಜೆಪಿಗೆ ಸರ್. ದೇವೇಗೌಡರ ಮುಖಾಂತರ. ಹೌದು. ಈ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಸರ್ ನಾವು ಬಿಜೆಪಿಗೆ. ಯಾವ ಕಾರಣಕ್ಕೆ ಬಿಜೆಪಿ ಬೆಂಬಲಿಸ್ತಾರೆ? ಬಿಜೆಪಿ ದೇಶ ಉಳಿಬೇಕು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಮ್ಮ ಬೆಂಬಲ NDA ಅಭ್ಯರ್ಥಿಗೆ ಬೆಂಬಲಿಸ್ತೀವಿ. ವಿ ಸೋಮಣ್ಣ ಅವರಿಗೆ. ಯಾವ ಕಾರಣಕ್ಕೆ ಬೆಂಬಲಿಸ್ತಾ ಇದ್ರಿ ಸರ್? ಸರ್ ನಾವು ಬಿಜೆಪಿ ಅಪ್ಪಟ ಕಾರ್ಯಕರ್ತರು, ಹಂಗಾಗಿ ಬಿಜೆಪಿಗೆ ಮತ ಹಾಕ್ತೀವಿ. ಯಾರಿಗೆ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಬಿಜೆಪಿಗೆ. ಯಾವ ಕಾರಣಕ್ಕೆ? ಸುಮ್ಮನೆ ಅದೇ ಮೊದ್ಲಿಂದಲೂ ಅದೇ, ಈಗಲೂ ಅದೇ. ಈ ಎಲೆಕ್ಷನ್ ನಲ್ಲಿ ಯಾರ ಪರವಾಗಿ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬಿಜೆಪಿನ? ಮಾಮೂಲಿ ಮೋದಿಗೋಸ್ಕರನ ಅಥವಾ ಬಿಜೆಪಿಗೋಸ್ಕರ? ಮೋದಿಗೋಸ್ಕರ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಬಿಜೆಪಿಗ? ಕಾಂಗ್ರೆಸ್. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೋದಿ. ಯಾವ ಪಕ್ಷಕ್ಕೆ? ಬಿಜೆಪಿ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ? ಮೋದಿ ನೋಡ್ಕೊಂಡು ದೇಶ ಒಂದು ಪ್ರಗತಿ ಪರ ಇದಕ್ಕೋಸ್ಕರ ಮೋದಿಗೆ ಓಟ್ ಹಾಕ್ಬೇಕು. ಯಾರಿಗೆ ಓಟ್ ಹಾಕ್ಬೇಕು ಅಂತ ಮಾಡಿದಿರಾ? ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿಗೆ? ಮೋದಿ ಒಳ್ಳೆ ಕೆಲಸ ಮಾಡಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸಿದ್ದರಾಮಯ್ಯ ಸರ್, ಕಾಂಗ್ರೆಸ್. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ತಮ್ಮ ಬೆಂಬಲ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿಗೆ. ಯಾವ ಕಾರಣಕ್ಕೆ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು ಅಂತಿದ್ದಾರೆ? ನಾವು ಅವ್ರ ಪ್ರಗತಿ ಮತ್ತೆ ಅವರ ನಾಯಕತ್ವಕ್ಕೆ ನಾವೆಲ್ಲ ತಲೆಬಾಗಿದ್ವಿ. ಅದರಿಂದ ಹಾಗೆ ಮೋದಿ ಅವ್ರನ್ನೇ ನಾವು ಸಪೋರ್ಟ್ ಮಾಡೋದು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್?
ಮೋದಿಗೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷದ ಕಡೆಗೆ? ಬಿಜೆಪಿ. ಯಾವ ಕಾರಣಕ್ಕೆ? ಅವ್ರೆಲ್ಲ ಕಡೆಯಿಂದ ಮೀನ್ಸ್ ನಮ್ಗೆಲ್ಲ ಯೂಸ್ ಆಗೋ ತರ ಮಾಡಿದ್ದಾರೆ. ಲೈಕ್ ಕಾಂಗ್ರೆಸ್ ಇಂದ ಇವಾಗ ಏನು ಯೂಸ್ ಇಲ್ಲ ನಮ್ಗೆ, ಅದಕ್ಕೋಸ್ಕರ ಫ್ರೀ ಸ್ಟೂಡೆಂಟ್ಸಿಗೆ ಏನಕ್ಕೂ ಯೂಸ್ ಆಗ್ತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಇಂದ ವಿದ್ಯಾರ್ಥಿಗಳು ಯಾವುದೇ ಅನುಕೂಲಗಳಿಲ್ಲ ಅಂತ. ಸ್ಕಾಲರ್ಶಿಪ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸಿಗೆ ಇಲ್ಲ. ಇವಾಗ ಬರೀ CET ಮೇಲೆ ಬಂದಿರೋರ್ಗಿದೆ, ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಈ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿಗೆ ಹಾಕೋದು. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಮುದ್ದನಮೇಗೌಡರು. ಚುನಾವಣೆ ತಮ್ಮ ಮತ ಯಾರಿಗೆ? ಸರ್ ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ ಸರ್. ಈ ಬಾರಿಯ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ ಅವರಿಗೆ. ತಮ್ಮ ಬೆಂಬಲ ಯಾರಿಗೆ? ಸರ್ ಬಿಜೆಪಿ. ಈ ಪಥದಲ್ಲಿ ಸಾಗ್ತಾ ಇದೆ ಅಂದ್ರೆ ಮೋದಿಯಿಂದ ರಾಷ್ಟ್ರ ಪಥದಲ್ಲಿ ಸಾಗ್ತಾ ಇದೆ. ಅದು ಮೋದಿಯಿಂದಲೇ. ಮೋದಿ ಗ್ಯಾರಂಟಿಗೆ ಸರ್ ಬಿಜೆಪಿ ಮತ ಹಾಕ್ತೀರಾ? ಬಿಜೆಪಿಯಿಂದ ಮತ. ತಮ್ಮ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ. ಯಾರಿಗೆ ತಮ್ಮ ಬೆಂಬಲ? ನಮ್ಮ ಮೋದಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿಗೆ. ಯಜಮಾನ್ರೆ, ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಮತ? ಬಿಜೆಪಿ. ವಿ ಸೋಮಣ್ಣ. ಮೋದಿಯವರು ಕೊಟ್ಟು ಅವರು ರಾಷ್ಟ್ರದ ಹಿತಾಸಕ್ತಿ ರಾಷ್ಟ್ರವನ್ನು ಮುಂದುವರಕ್ಕೆ ಅವರು ಭಾರಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಆಗಿದ್ರೆ ಬಿಜೆಪಿನೇ, ನಮಗೆ ಮೋದಿಜಿ ನಾವು. ಯಜಮಾನ್ರೆ, ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ. ಯಾವ ಕಾರಣಕ್ಕೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ ಹಾಕ್ತಾ ಬಂದು ಯಾಕಾದ್ರೂ ಶುದ್ಧ ಬರಲಿಲ್ಲ. ಬಡವರಂಗೆ ಉಳ್ಕೊಂಡ್ರು. ಈಗ ಮೋದಿ ಅವರು ಎಲ್ಲಾ ಜನಕ್ಕೂ ಒಳ್ಳೇದು ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಹಾಕ್ತೀವಿ. ಮತ ಯಾವ ಪಕ್ಷಕ್ಕೆ? ಒಂದು ಮೋದಿ. ಈ ಬಾರಿ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ತೀರಾ ಯಜಮಾನ್? ನಾವು ಮೋದಿಗೆ. ಮೋದಿಗೆ. ಪಕ್ಕ ಮೋದಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಸೋಮಣ್ಣ. ಯಾವ ಕಾರಣಕ್ಕೆ? ಗ್ಯಾರಂಟಿ ನಾವು ಮೋದಿ ಕಡೆಯಿಂದಲೇ ಮಾಡೋದು. ಮೋದಿ ಕಡೆಯಿಂದಲೇ ಗೆದ್ದೇ ಗೆಲ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಈ ಬಾರಿ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ನೋಡ್ಕೊಂಡು ಬಿಜೆಪಿ. ಮೋದಿ ನೋಡ್ಕೊಂಡು ಬಿಜೆಪಿ. ಓಕೆ ಸರ್. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸೆಂಟ್ರಲ್ ಮೋದಿ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿ ಅಂತ ಅನ್ಕೊಂಡಿದ್ದೀನಿ. ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ನಮ್ಮದು ಬಿಜೆಪಿ. ಯಾವ ಕಾರಣಕ್ಕೆ? ನಮ್ದು ಏನು ಮೊದಲಿಂದ ಅದೇ ಬಿಜೆಪಿ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಮೋದಿ ಸರ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ನಾವು ಕಾಂಗ್ರೆಸ್ಗೆ ಅಂತ ಮಾಡ್ತಾ ಇದೀವಿ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಯಾರು ಬಿಜೆಪಿ ಹಾಕೋಣ ಅಂತ ನೋಡ್ತಾ ಇದ್ದೀವಿ. ಈಗೆಲ್ಲ ಮೋದಿ ಎಲ್ಲ ಏನೇನೋ ಮಾಡ್ತೀನಿ ಹೇಳಿದಾರಲ್ಲ, ಪೆನ್ಷನ್ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಹೇಳ್ತಾರಲ್ಲ. ಬಗ್ಗೆನಾ? ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ನಮ್ದು ಬಿಜೆಪಿಗೆ ಆಗ್ತೀವಿ ಸರ್. ಯಾವ ಕಾರಣಕ್ಕೆ? ಮೋದಿಗೋಸ್ಕರ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ ಸರ್. ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ತೀರಾ? ಕಾಂಗ್ರೆಸ್ಗೆ. ನಮ್ಮ ಬೆಂಬಲ ಮುದ್ದನಮೇಗೌಡರು ಕೊಡೋಣ ಅಂತ ಮಾಡಿದ್ವಿ. ಒಳ್ಳೆ ವ್ಯಕ್ತಿ. ಬಿಜೆಪಿಗೆ. ಯಾವ ಕಾರಣಕ್ಕೆ? ನಮಗೆ ದೇಶ ಮುಖ್ಯ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಬಿಜೆಪಿಗೆ. ಕಾಂಗ್ರೆಸ್ಗ ಬಿಜೆಪಿಗ? ನಾವು ಬಿಜೆಪಿಗೆ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ ಪಾರ್ಟಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಸರ್ ತಮ್ಮ ಮತ? ಬಿಜೆಪಿಗೆ. ಬಾರಿ ಚುನಾವಣೆ ತಮ್ಮ ಬೆಂಬಲ ಸರ್? ನಮ್ಮ ಬೆಂಬಲ ಬಿಜೆಪಿಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಎಲ್ಲ ಒಳ್ಳೇದು ಮಾಡ್ಯಾರಲ್ಲ, ಕಾರಣ. ಯಾವ ಪಕ್ಷಕ್ಕೆ ಸರ್? ಸರ್ ಕಾಂಗ್ರೆಸ್ಗೆ ಹಾಕ್ತೀನಿ. ಯಾಕೆ ಕಾಂಗ್ರೆಸ್? ಯಾವ ಕಾರಣ? ಅದು ಪಾಪ ಎಲ್ಲರಿಗೂ ಜನಗಳಿಗೆಲ್ಲ ಒಳ್ಳೇದಾಯ್ತಲ್ಲ, ಅದಕ್ಕೆ ಆಗ್ತಾ ಇದ್ದೀನಿ. ಬಿಜೆಪಿ ಆಗ್ತಾ ಇದೆ. ಬಿಜೆಪಿ ಮೋದಿ ಮಾಡಿರೋ ಕಾರ್ಯಗಳು ಶ್ಲಾಘನೀಯ. ಆ ಉದ್ದೇಶಕ್ಕೋಸ್ಕರ ಬಿಜೆಪಿಗೆ. ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಕೇಳಿದ್ದೀರಾ? ನಮ್ ಮೊದ್ಲಿಂದಲೂ ಬಿಜೆಪಿನೇ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಈ ಸಲ ಇಲ್ಲಿ ಮುದ್ದನಮೇಗೌಡರಿಗೆ ಒಂದು ಸ್ವಲ್ಪ ಬಲ ಇದೆ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೋದಿ ಸರ್. ಮೋದಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ ಮಾಡ್ತೀವಿ ಸರ್. ಈ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿಗೆ ಹಾಕ್ತೀರಾ? ಎಲ್ಲಿ ಸರ್ ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ? ಎಲ್ಲ ಫ್ರೀ ಬಸ್ ಬಿಟ್ಟು ಆಟೋ ಎಲ್ಲ ಡೈಲಿ 100 ರೂಪಾಯಿ ದುಡಿಯಕ್ಕೆ ಆಗ್ತಾ ಇಲ್ಲ. ನಾವು ತುಂಬಾ ತೊಂದರೆ ಆಗಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಇಂದ. ಕಾಂಗ್ರೆಸ್ ಬಿಜೆಪಿ ಯಾರಾದ್ರೂ ನಿಂತ್ಕೊಳ್ಳಿ, ಬಿಜೆಪಿಗೆ ಓಟ್ ಹಾಕ. ಈ ಬಾರಿ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ಬೇಕು ಅಂತ ಕೇಳಿದ್ಯಾ? ಬಿಜೆಪಿಗೆ ಹಾಕ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಮ್ದು ಬಿಜೆಪಿ ಸರ್. ಯಾವ ಕಾರಣಕ್ಕೆ? ರಾಮ ಮಂದಿರ ಒಂದೇ ಸರ್. ನಾವು JDS ಮತ್ತೆ ಬಿಜೆಪಿ ಮೈತ್ರಿ ಆಗಿರಕ್ಕೆ ಬಹಳ ಸಂತೋಷ. ಆದ್ರೆ ಈ ಸಿದ್ದರಾಮಯ್ಯ ಅವ್ರನ್ನ ನಾವು ಮನೆಗೆ ಕಳ್ಸಕ್ಕೆ ನಮ್ದು ಪ್ಲಾನ್ ಇದೆ. ಹಂಗಾಗಿ ನೀವು ಈ ಸುಳ್ಳು ಭರವಸೆಗಳನ್ನೆಲ್ಲ ಕೊಟ್ಕೊಂಡು ಜನಗಳನ್ನೆಲ್ಲ ಹಾಳು ಮಾಡಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು
ಜನಗಳನ್ನೆಲ್ಲ ದಿಕ್ ತಪ್ಪಿಸಿ ಓಟ್ ಹಾಕ್ಸ್ಕೊಂಡಿದ್ದಾರೆ. ಈ ಬಾರಿ ಬಿಜೆಪಿಗೆ ವೋಟ್ ಮಾಡೋದ್ರಿಂದ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿನೇ ಗೆಲ್ಲುತ್ತೆ. ನೀವು ಯಾರಿಗೆ ವೋಟ್ ಹಾಕ್ಬೇಕು ಅಂತ? ನಾವು ಬಿಜೆಪಿಗೆ ಹಾಕ್ತಿದ್ವಿ. ಬಿಜೆಪಿನಿಂದಲೇ. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಾವು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸರ್ ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ ನಾವು ಬಿಜೆಪಿ ಗೆಲ್ಲಿಸಲೇಬೇಕು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಬಿಜೆಪಿ ಸರ್. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿ ಬೆಂಬಲ ಐತೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಬಿಜೆಪಿ ಸರ್. ಬಿಜೆಪಿ. ಯಾವ ಕಾರಣಕ್ಕೆ? ಬಿಜೆಪಿ ಕೆಲಸ ಮಾಡಿದ್ದಾರೆ ಇಂಡಿಯಾದಲ್ಲಿ ಅವರೇ ಬರಬೇಕು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ಸರ್? ದೇಶದ ಏಳಿಗೆಗಾಗಿ ಮೋದಿ ಅವರಿಗೆ. ಮೋದಿ ಅವರಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸೋಮಣ್ಣ. ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಮೊದಲಿಂದಲೂ ಕಾಂಗ್ರೆಸ್. ಮುಂಚೆ ಅಂತ ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್. ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ದು ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಮೋದಿ ಕಾರಣಕ್ಕೆ. ಮೋದಿ ಕಾರಣಕ್ಕೆ. ತಮ್ಮ ಬೆಂಬಲ ಯಾರಿಗೆ ಸರ್? ತಮ್ಮ ಬೆಂಬಲ ಮೋದಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ದೇಶ ಉಳಿಬೇಕು. ನಾವು ಹಿಂದುತ್ವ. ಹಿಂದಕ್ಕೋಸ್ಕರ ಬಿಜೆಪಿ. ಬಿಜೆಪಿ. ಬಿಜೆಪಿ ಗೆಲ್ಲುತ್ತಾ ಬಿಜೆಪಿ? 100%. ತಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್. ಕಾಂಗ್ರೆಸ್ ಅಪ್ಪಟ ಕಾಂಗ್ರೆಸ್ ನಾವು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಯಾವ ಕಾರಣಕ್ಕೆ? ಸರ್ ನಮಗೆ ಅಭಿವೃದ್ಧಿ ಮುಖ್ಯ. ನಾವು ಮೋದಿಜಿ ನೋಡ್ತೀವಿ ಸರ್. ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಸೋಮಣ್ಣ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷ? ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ. ಯಾವ ಕಾರಣಕ್ಕೆ? ನಮಗೆ ಅವರಿಂದ ಸಖತ್ ಹೆಲ್ಪ್ ಆಗಿದೆ. ಯಡಿಯೂರಪ್ಪ ಅವರಿಂದಲೂ ಹೆಲ್ಪ್ ಆಗಿದೆ. ಬಟ್ ನಮ್ಮ ಮತ ಏನಿದ್ರು ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರಿಗೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ನಮ್ ಮುಂಚಿನ ಮೂಲತನ ಬಿಜೆಪಿ ಸರ್ ನಮ್ದು. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಯಾರಿಗೆ ಅಂತ ಬಿಜೆಪಿ ಅಂದ್ಕೊಂಡಿದೀವಿ. ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷ? ಬಿಜೆಪಿ. ಬಿಜೆಪಿನೇ ನಾವು. ನೀವು ಬಿಜೆಪಿ? ನಮ್ದು ಬಿಜೆಪಿ. ಬಿಜೆಪಿ ಸರ್. ಈ ಮತ ನಮ್ಮ ಮತ ಬಿಜೆಪಿ. ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ದು ಬಿಜೆಪಿ. ಮೋದಿ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ. ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೋಸ್ಕರ? ದೇಶ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ರಾಹುಲ್ ಗಾಂಧಿ. ಸರ್ ನಂದು ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ದೇಶ ಅಭಿವೃದ್ಧಿಗೋಸ್ಕರ ನಾನು ಬಿಜೆಪಿ ಕಡೆ ಸಪೋರ್ಟರ್. ಹ್ಞೂ ಸರ್. ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಪಕ್ಷಕ್ಕೆ ಸರ್. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಮಗೆ ಮೋದಿ ಮೇನ್ ಸರ್. ನಮ್ಮ ಮೋದಿಗೋಸ್ಕರ. ಈ ಬಾರಿ ತಮ್ಮ ಮತ ಯಾರಿಗೆ ಸರ್? ಬಿಜೆಪಿ. ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ ಸರ್. ಸರ್ ತುಮಕೂರು ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್? ತುಮಕೂರು ಜಿಲ್ಲೆ ಮುದ್ದಹನುಮೇಗೌಡ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಮೋದಿಗೋಸ್ಕರ. ನಾವು ಬಿಜೆಪಿ ವೋಟ್ ಹಾಕ್ತಿದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಮೇಡಮ್? ಯಾರಿಗೆ ಅಂದ್ರೆ ಮೋದಿಜಿ ಅವರೇ ಬರಬೇಕು ಸೆಂಟ್ರಲ್ ಅಲ್ಲಿ ಅಂತ ನಮ್ಮ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ದು ಬಿಜೆಪಿ. ಬಾರಿ ಚುನಾವಣೆಯಲ್ಲಿ ತಾವು ಯಾವ ಪಕ್ಷಕ್ಕೆ ಬೆಂಬಲ? ನಾವು ಬಿಜೆಪಿ. ನಮ್ದು ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೋದಿ. ಈ ಎಲೆಕ್ಷನ್ ಅಲ್ಲಿ ಯಾರು ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀವಿ? ಕಾಂಗ್ರೆಸ್ ಬಿಜೆಪಿ? ಮೋದಿ. ಯಾಕೆ ಹಾಕ್ತೀರಾ? ಕಾಂಗ್ರೆಸ್ ಬಿಜೆಪಿ? ಕಾಂಗ್ರೆಸ್. ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ದು ಬಿಜೆಪಿ. ನಿಮ್ಮ ಮತ ಯಾವ ಪಕ್ಷಕ್ಕೆ? ನಮ್ ಬಿಜೆಪಿನೇ ನಮ್ದು. ಯಾವತ್ತು ಯಾರು ಸತ್ತೋದ್ರು ನಾವು ಬಿಜೆಪಿ. ಬಿಜೆಪಿನೇ. ಹೇಳಿರಲ್ಲ ಬಿಜೆಪಿ. ಬಿಜೆಪಿಗೆ ನಿಮ್ಮ ಮತ? ಈ ಬಾರಿ ಚುನಾವಣೆಗೆ ಮೋದಿಗೆ. ನಾವು ಮೋದಿಗೆ. ನಮಗೆ ಬಿಜೆಪಿ. ನಾವೊಬ್ರು ಆಟೋ ಚಾಲಕರಾಗಿದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ನಮಗೆ ಆಟೋ ಚಾಲಕರಿಗೆಲ್ಲ ಬಸ್ ಲೇಡೀಸ್ ಫ್ರೀ ಬಿಟ್ಟು ನಮಗೆ ಇದ್ ಮಾಡೈತೆ. ಹಂಗಾಗಿ ನಮ್ಮ ಈ ಸತಿ ಇದ್ರದ್ದು ಬಿಜೆಪಿಗೆ ಸಹಮತ ಕೊಡ್ತಾ ಇದೀವಿ. ಓಟ್ ಹಾಕೋದು ಬಿಜೆಪಿಗೆ ಈ ಸತಿ. ಬೆಂಬಲ ಯಾರಿಗೆ? ತಮ್ಮ ಬೆಂಬಲ ಅಂದ್ರೆ ದೇಶದ ಹಿತದೃಷ್ಟಿ ನೋಡಿ ಮೋದಿ ನೋಡಿ ಓಟ್ ಹಾಕ್ಬೇಕು. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್ ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಸರ್? ಸರ್ ಒಳ್ಳೆ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಮತ ನಮ್ದು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಾವು ಮಾಮೂಲಿಂದ ಬಿಜೆಪಿ ಇದೀವಿ. ಬಿಜೆಪಿ. ತಮ್ಮ ಓಟ್ ಯಾರಿಗೆ? ಬಿಜೆಪಿ. ನಿಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಕಾಂಗ್ರೆಸ್ ಬರಬಾರ್ದು. ಕಾಂಗ್ರೆಸ್ ಬಂದೇ ಬರಗಾಲ ಬಂದಿರೋದು. ಈಗ ನಮಗೆ ಬಿಜೆಪಿ ಬರಬೇಕು. ಬರಗಾಲ ತಪ್ಪಬೇಕು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದಹನುಮೇಗೌಡ. ನಾವು ಮೋದಿ. ಮೋದಿ ಕಿ ಜೈ. ದೇಶ ಉಳಿಬೇಕು ಅನ್ನೋಸ್ಕರ ನಾವು ಮೋದಿಗೆ ಆಗ್ತಾ ಇದ್ವಿ. ಮೋದಿಗೆ. ತಮ್ಮ ಬೆಂಬಲ ಯಾವ ಪಕ್ಷ? ನಮ್ದು ಕಾಂಗ್ರೆಸ್. ಕಾಂಗ್ರೆಸ್. ಬಿಜೆಪಿನ? ಬಿಜೆಪಿ. ಬಿಜೆಪಿಗ ಕಾಂಗ್ರೆಸ್? ನಾವು ಕಾಂಗ್ರೆಸ್ಗೆ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ ಸರ್? ಕಾಂಗ್ರೆಸ್ಗೆ ಸರ್. ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ಮೋದಿ ಅಭಿವೃದ್ಧಿಗೋಸ್ಕರ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ನಾನು ದೇಶ ಭದ್ರತೆಗೋಸ್ಕರ ಮೋದಿಜಿಗೆ ವೋಟ್ ಹಾಕ್ಬೇಕು ಅಂತ ಇದ್ದೀನಿ ಸರ್. ಯಜಮಾನ್ರೇ, ಈ ಬಾರಿ ವೋಟ್ ಯಾವ ಪಕ್ಷಕ್ಕೆ ಹಾಕ್ತೀರಾ? ಮೋದಿಗೆ ಹಾಕ್ತೀವಿ. ಯಾವ ಕಾರಣಕ್ಕೆ? ಮೋದಿ ಸರ್ಕಾರ ಎಲ್ಲದಕ್ಕೂ ಒಳ್ಳೇದು, ಅದಕ್ಕೋಸ್ಕರ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಕೇಂದ್ರದಲ್ಲಿ ಒಳ್ಳೆ ಆಡಳಿತ ಬೇಕು, ಹಾಗಾಗಿ ಬಿಜೆಪಿ. ಬಿಜೆಪಿ ವೋಟ್ ಹಾಕ್ತಾರೆ. ಕಾಂಗ್ರೆಸ್.
ಕಾಂಗ್ರೆಸ್ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಬರಲಿ ಅಂತ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ನಾವು ಈಗ ಏನ್ ಮಾಡೋದು ಅಂದ್ರೆ ಎಲ್ಲ ಬಿಜೆಪಿಗೆ ಮಾಡೋಣ ಅಂತ ಮಾಡಿದ್ವಿ. ಯಜಮಾನ್ರೆ, ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮತ ಹಾಕ್ತೀರಾ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ. ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಕಾಂಗ್ರೆಸ್ಗೆ. ಈ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿಗೆ. ಮೋದಿಗೋಸ್ಕರ ಮೋದಿಗೋಸ್ಕರ ಹಾಕೋದು. ಸೋಮಣ್ಣ ಗೆಲ್ತಾರ? ಸೋಮಣ್ಣ ಗೆಲ್ತಾರೆ. ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಎಪಿ ಅವರು ಒಳ್ಳೆ ಅಭ್ಯರ್ಥಿ, ಪರವಾಗಿಲ್ಲ ಕೆಲಸ ಮಾಡ್ತಾರೆ. ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ದು ಬಿಜೆಪಿ. ಯಾವ ಕಾರಣಕ್ಕೂ ಬಿಜೆಪಿ? ನಮಗೆ ಮೋದಿ ಕಾರಣಕ್ಕೆ. ಮೋದಿಗೋಸ್ಕರ ಬಿಜೆಪಿ ಓಟ್ ಹಾಕ್ತಾ ಇದ್ರು. ಬಿಜೆಪಿ ಹೋಗ್ತಾ ಇದ್ವಿ. ಗೆಲ್ತಾರ ಸೋಮಣ್ಣ ಅವ್ರು ಇಲ್ಲಿ? ಗೆಲ್ತಾರೆ. ಇಲ್ಲಿ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ? ಪಕ್ಷ ಜಿಲ್ಲಾ ಪಕ್ಷ ಬಿಜೆಪಿಗೆ. ಬಿಜೆಪಿ ಸರ್. ಈ ಬಾರಿ ಎಲೆಕ್ಷನ್ ಓಟ್ ಯಾರಿಗೆ ಹಾಕ್ತೀರಾ? ನಾವು ಕಾಂಗ್ರೆಸ್. ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ನೀವು ಓಟ್ ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್. ಯಾವ ಕಾರಣಕ್ಕೆ? ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಅಲ್ಲಿ ನಮಗೆ ಅನುಕೂಲ ಮಾಡನೆ, ಅದಕ್ಕೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ನನ್ನ ಮತ ಮೋದಿಗೆ. ಮೋದಿ. ನಿಮ್ಮ ಮತ ಬಿಜೆಪಿಗ ಮೋದಿಗ? ಮೋದಿಗೆ. ಯಾವ ಕಾರಣಕ್ಕೆ ಮೋದಿಗೆ ಬೆಂಬಲ ಕೊಡ್ಬೇಕು? ನಮ್ ದೇಶ ರಕ್ಷಣೆ ಆಗ್ಬೇಕಂತಂದ್ರೆ, ನಾವು ಉಳಿಬೇಕಂತಂದ್ರೆ ಮೋದಿ ಬೇಕು. ಮೋದಿ. ಅದಕ್ಕೋಸ್ಕರ ವಿ ಸೋಮಣ್ಣ ಬಿಜೆಪಿ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಹೆಣ್ಮಕ್ಳಿಗೆ ಬಹಳಷ್ಟು ಭಾಗ್ಯಗಳು ಕೊಟ್ಟಿದೆ, ಗ್ಯಾರಂಟಿಗಳು ಕೊಟ್ಟಿದೆ. ಅದನ್ನೆಲ್ಲ ನಮ್ ತಲೆ ಮೇಲೆ ಆಗ್ತಾ ಇದೆ. ಅದನ್ನ ಗೊತ್ತಾಯ್ತಾ? ಹಂಗಾಗಿ ಅದನ್ನೆಲ್ಲ ನಾವೇ ತೀರಿಸ್ಬೇಕು. ಸಾಲ ಮಾಡಿ ನಮ್ ತಲೆಗೇನೆ ಕಟ್ತಾರೆ. ಹಂಗಾಗಿ ನಾವು ಬಿಜೆಪಿ ಓಟ್ ಹಾಕ್ತೀವಿ. ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಸರ್ ನಮ್ದು ಮೋದಿನೇ ಸರ್. ಮೋದಿ. ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ, ಹಾಗಾಗಿ ಬಿಜೆಪಿ ನಮ್ಗೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಬಿಜೆಪಿಗೆ. ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಅದೇ ದೇಶ ಬರೋ ಕೆಲಸ ಮಾಡ್ತಾರೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ ಸರ್? ನಮ್ದು ಬಿಜೆಪಿ. ವೋಟ್ ಮಾಡ್ತೀರಿ? ಕೊಡ್ತೀರಿ. ಮೋದಿಗೋಸ್ಕರನ? ಮೋದಿಗೋಸ್ಕರ. ಮೋದಿಗೋಸ್ಕರ ಅನುಕೂಲ ಮಾಡಿದಾರಲ್ಲ. ಮೋದಿ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ ಚಾರು ಗಾಡಿಯ ಸೋಡಿಯೇ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ ಸರ್? ಮೋದಿ ಸರ್ಕಾರ. ಮೋದಿಗೆ. ಈ ಎಲೆಕ್ಷನ್ ಅಲ್ಲಿ ಯಾರು ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಮೋದಿ. ಈ ಬಾರಿಯ ಚುನಾವಣೆಯಲ್ಲಿ ಮೊದಲ ಮತದಾನ ಯಾವ ಪಕ್ಷಕ್ಕೆ ಮಾಡಬೇಕು ಅಂತ? ಕಾಂಗ್ರೆಸ್. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಾವು ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಸರ್ ನಮ್ಮ ಮೋದಿಗೋಸ್ಕರ ನಾವು ವೋಟ್ ಹಾಕ್ತೀವಿ ಸರ್. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಮೋದಿ ಬಿಜೆಪಿಗೆ. ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಮತ ಯಾರಿಗೆ? ಮತ ಕಾಂಗ್ರೆಸ್. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಅಭಿವೃದ್ಧಿ ಕಾರ್ಯ ಮಾಡ್ತಾರೆ. ಅಭಿವೃದ್ಧಿ ಕಾರ್ಯ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣ? ಮೋದಿ is developing economically the country. That's why. ಮೋದಿಗೋಸ್ಕರ. ದೇಶದ ಭದ್ರತೆಗೋಸ್ಕರ. ಕಾಂಗ್ರೆಸ್ ಭಾಗ್ಯಗಳ ಬಗ್ಗೆ ಏನು ಹೇಳ್ತೀವಿ? ಸುಮ್ಮನೆ ಟೆಂಪ್ರವರಿ ಭಾಗ್ಯಗಳು ಇಸ್ಕೊಂಡು ಏನು ಮಾಡೋದು? ಇವಾಗ ಒಂದೇ ಮನೆಯಲ್ಲಿ 2,000 ಕೊಡ್ತಿದ್ದಾರೆ. ಅದೇ 2,000ನ ಬೇರೆ ಟ್ಯಾಕ್ಸ್ಗಳು ತಗೋತಾರೆ. ಈಗ ರಿಜಿಸ್ಟ್ರೇಷನ್ಗೆ ಹೋದ್ರೆ ರಿಜಿಸ್ಟ್ರೇಷನ್ ಅಮೌಂಟ್ ಎಷ್ಟು ಜಾಸ್ತಿ ಆಗಿದೆ. ಅದೇ ಬಸ್ಸಲ್ಲೂ ಅಷ್ಟು ಬಸ್ ಫ್ರೀ ಕೊಟ್ಟಿದ್ದಾರೆ. ಇವಾಗ ಆಟೋದವರೆಲ್ಲ ಏನು ಮಾಡಬೇಕು? ಹಾಗೆ ಒಂದರಿಂದ ಒಬ್ರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲಿ ಅಲ್ಲೇ ತಗೊಂಡು ಅಲ್ಲಿ 2 ಪಟ್ ತಗೊಂಡು 1 ಪಟ್ ಕೊಡ್ತಿದ್ದಾರೆ ಅಷ್ಟೇ. ಅಂದ್ರೆ ನಿಮ್ಮ ಮತ ಬಿಜೆಪಿ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.